ನಮಸ್ಕಾರ. ಈ ದಿನ ವಿಶೇಷವಾಗಿ ನಾಗರ ಪಂಚಮಿಯ ದಿನದಂದು ಯಾವ ಮಂತ್ರವನ್ನು ಪಠಿಸಬೇಕು, ಹಾಗೆಯೇ ಯಾವ ಪೂಜೆಯನ್ನು ಮಾಡಬೇಕು, ಹಾಗೆಯೇ ಯಾವ ನಿಯಮಗಳನ್ನು ಪಾಲಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಸರ್ಪದೋಷ, ಕಾಲಸರ್ಪದೋಷ ಆಗಿರ್ಬೋದು, ರಾಹುಕೇತು ದೋಷ, ಹಾಗೆಯೇ ಕುಜದೋಷಗಳು ಸಹ ಕಳೆದು ಹೋಗುತ್ತೆ. ಇನ್ನು ಸಂತಾನ ಭಾಗ್ಯ ಇಲ್ಲ ಅನ್ನುವವರಿಗೆ ಸರ್ಪದೋಷ ಇರುತ್ತೆ, ಅಥವಾ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಒಂದು ಹಾವನ್ನು ಸಾಯಿಸಿರ್ತೀರ. ಅದರ ಪಾಪದಿಂದಲೇ ನಿಮ್ಮ ವಂಶಕ್ಕೆ ಈ ಒಂದು ಸಂತಾನ ಭಾಗ್ಯ ಇಲ್ಲದೆ ಇರೋದು, ಅಥವಾ ದಾಂಪತ್ಯದಲ್ಲಿ ಕಲಹ ಇರೋದು, ಹಾಗೆಯೇ ನಿಮ್ಮ ಒಂದು ಉದ್ಯೋಗದಲ್ಲಿ ನಷ್ಟ ಆಗ್ತಾ ಇರುತ್ತೆ, ಅಥವಾ ಉದ್ಯೋಗದಲ್ಲಿ ಸ್ಥಿರತೆ ಅನ್ನೋದು ಇರೋದಿಲ್ಲ. ಇಂತಹ ಎಲ್ಲ ಸಮಸ್ಯೆಗಳನ್ನು ಈ ಒಂದು ನಾಗರ ಪಂಚಮಿಯ ದಿನದಂದು ಈ ಪೂಜೆ ಮಾಡುವ ಮೂಲಕ ಕಳೆದುಕೊಳ್ಬೋದು. ಹಾಗಿದ್ರೆ ಆ ಪೂಜೆ ಯಾವುದು, ಹಾಗೆಯೇ ಆ ಪೂಜೆಯನ್ನು ಮಾಡಲು ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ. ಈ ವಿಡಿಯೋವನ್ನು ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತದೆ. ನಿಮ್ಮ ಮನೆಯ ಬಳಿ ಇರುವ ನಾಗರಕಲ್ಲಿನ ಬಳಿ ಹೋಗಿ ಈ ಒಂದು ಕೆಲಸವನ್ನು ಮಾಡಬೇಕು. ನಾಗರಕಲ್ಲಿನ ಬಳಿ ಹೋಗಿ ನಿಮ್ಮ ಕೈಯಾರೆ ನಾಗರಕಲ್ಲಿಗೆ ಅರಿಶಿನವನ್ನು ಹಚ್ಚಿ ಅದಕ್ಕೆ ಹಾಲಿನಿಂದ ಅಭಿಷೇಕವನ್ನು ಮಾಡಬೇಕು. ನಂತರ ನೀರಿನಿಂದ ಚೆನ್ನಾಗಿ ಆ ಕಲ್ಲನ್ನು ಅಭಿಷೇಕದಿಂದ ಸ್ವಚ್ಛಗೊಳಿಸಿ ನಂತರ ಅರಿಶಿನ ಕುಂಕುಮವನ್ನು ಇಟ್ಟು ತುಪ್ಪದಿಂದ ದೀಪವನ್ನು ಹಚ್ಚಬೇಕು. ನೈವೇದ್ಯವಾಗಿ ತುಪ್ಪ ಅಥವಾ ಹಾಲನ್ನಾದರೂ ಒಂದು ನಾಗರಕಲ್ಲಿನ ಬಳಿ ನೈವೇದ್ಯನ ಇಟ್ಟು ಆ ಒಂದು ಕಲ್ಲಿನ ಸುತ್ತ ಒಂದು 3 ಪ್ರದಕ್ಷಿಣೆ ಅಥವಾ 9 ಪ್ರದಕ್ಷಿಣೆಯನ್ನು ಹಾಕಬೇಕು. ಈ ಒಂದು 9 ಪ್ರದಕ್ಷಿಣೆಯನ್ನು ಹಾಕಬೇಕಾದಾಗ ನೀವು 12 ನಾಗಗಳ ಹೆಸರನ್ನು ಹೇಳೋದ್ರಿಂದ ನಿಮ್ಮೆಲ್ಲ ಕಷ್ಟಗಳು ಅಂತ ಹೇಳೋದಾದರೆ ಸಂತಾನ ಭಾಗ್ಯ ಇಲ್ಲ ಅನ್ನುವವರು, ಅಥವಾ ಉದ್ಯೋಗದಲ್ಲಿ ಸ್ಥಿರತೆ ಇಲ್ಲ ಅಂತ ಹೇಳುವವರು, ಹಾಗೆಯೇ ದಾಂಪತ್ಯದಲ್ಲಿ ಕಲಹ ಇದೆ, ಹಾಗೆಯೇ ಜಾತಕದಲ್ಲಿ ಕಾಳಸರ್ಪ ದೋಷ ಇದೆ, ರಾಹುಕೇತು ದೋಷ ಇದೆ, ಕುಜದೋಷ ಇದೆ ಅನ್ನುವವರು ನಾಗರ ಪಂಚಮಿಯ ದಿನದಂದು ತಪ್ಪದೆ ಈ ಒಂದು 12 ನಾಗಗಳ ಹೆಸರನ್ನು ಹೇಳೋದ್ರಿಂದ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ, ಹಾಗೆಯೇ ಅಷ್ಟ ಸರ್ಪ ದೋಷಗಳ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ 12 ನಾಗಗಳ ಹೆಸರನ್ನು ಹೇಳುತ್ತಾ 3 ಪ್ರದಕ್ಷಿಣೆ ಅಥವಾ 9 ಪ್ರದಕ್ಷಿಣೆಯನ್ನು ನೀವು ನಾಗರಕಲ್ಲಿನ ಸುತ್ತ ಹಾಕೋದ್ರಿಂದ ನಿಮ್ಮ ಹಸ್ತರೇಖೆ ಬದಲಾಗುತ್ತೆ. ಅಂದರೆ ನಿಮ್ಮ ಜೀವನದ ದಿಕ್ಕೇ ಬದಲಾಗುವ ಈ ಒಂದು ಶುಭ ಸಂದರ್ಭದಲ್ಲಿ 12 ನಾಗಗಳ ಹೆಸರು ಈಗ ಹೇಳಿ ಇದನ್ನು ಬರೆದಿಟ್ಕೊಂಡು ನೀವು ಆ ಒಂದು ಪ್ರದಕ್ಷಿಣೆಯನ್ನು ಹಾಕಬೇಕಾದ್ರೆ ನೀವು ಹೇಳಬೇಕಾಗುತ್ತೆ. ಮೊದಲದು ಅನಂತ, ವಾಸುಕಿ, ಆದಿಶೇಷ, ಪದ್ಮ, ಕಂಬಳ, ಕಾರ್ಕೋಟಕ, ಅವಿಸ್ತಾರ, ಹಾಗೆಯೇ ಧೃತರಾಷ್ಟ್ರ, ಶಂಖಪಾಲ್ಯ, ಹಾಗೆಯೇ ತಕ್ಷಕ ಮತ್ತು ಪಿಂಗಾಳ, ಈ 12 ನಾಗಗಳ ಹೆಸರನ್ನು ನೀವು ಹೇಳುತ್ತಾ ಪ್ರದಕ್ಷಿಣೆಯನ್ನು ಹಾಕಬೇಕು. ತದನಂತರ ನೈವೇದ್ಯವಾಗಿ ತುಪ್ಪ ಮತ್ತು ಹಾಲನ್ನು ಆ ಒಂದು ನಾಗರಕಲ್ಲಿಗೆ ನೈವೇದ್ಯವಾಗಿ ಇಡಬೇಕಾಗುತ್ತೆ. ನಂತರ ನೀವೇನಾದರೂ ನಾಗರಕಲ್ಲು ಇಲ್ಲ ಅಂತ ಹೇಳುವವರು ನಿಮ್ಮ ಮನೆಯ ಬಳಿ ಇರುವಂತಹ ಹುತ್ತದ ಬಳಿಯಾದರೂ ಈ ಒಂದು ರೀತಿ ಪೂಜೆಯನ್ನು ಮಾಡಬೇಕು. ಹುತ್ತಕ್ಕೆ ಹಾಲನ್ನು ಹಾಕಿ ಅರಿಶಿನ ಕುಂಕುಮ ಹೂಗಳಿಂದ ಆ ದೇವರನ್ನು ಪೂಜಿಸುತ್ತಾ, ಅಂದರೆ ಆ ಒಂದು ಹುತ್ತವನ್ನು ಪೂಜಿಸುತ್ತಾ ಈ 12 ನಾಗಗಳ ಹೆಸರನ್ನು ಹೇಳಿ 3 ಅಥವಾ 9 ಪ್ರದಕ್ಷಿಣೆಯನ್ನು ಹಾಕಬೇಕು. ಹೀಗೆ ಹಾಕೋದ್ರಿಂದ ಎಲ್ಲ ಅದೃಷ್ಟಗಳು ನಿಮ್ಮನ್ನು ಹುಡುಕಿ ಬರುತ್ತೆ. ನಿಮ್ಮ ಸರ್ಪದೋಷ ನಿವಾರಣೆ ಆಗುತ್ತೆ, ಉದ್ಯೋಗದಲ್ಲಿ ಸ್ಥಿರತೆ ಬರುತ್ತೆ, ಹಾಗೆಯೇ ಸಂತಾನ ಫಲ ಇಲ್ಲ ಅನ್ನೋರು ಸಹ ಸಂತಾನವಾಗುತ್ತೆ, ಹಾಗೆಯೇ ಈ ಒಂದು ದಾಂಪತ್ಯದಲ್ಲಿ ಕಲಹ ಇದ್ರೂ ಸಹ ನಿವಾರಣೆ ಆಗುತ್ತೆ. ಇನ್ನು ಜೊತೆಗೆ ಈ ದಿನ ವಿಶೇಷವಾಗಿ ಸಹೋದರರಿಗೆ ಆಯಸ್ಸು ಆರೋಗ್ಯ ನೀಡು ಅಂತ ಹೇಳಿ ಪೂಜೆಯನ್ನು ಮಾಡಿ ಹುತ್ತದ ಮಣ್ಣನ್ನು ಬೆನ್ನು ಮತ್ತು ಹೊಟ್ಟೆಯ ಭಾಗಕ್ಕೆ ಹಚ್ಚೋದ್ರಿಂದನೂ ಸಹ ನಿಮ್ಮ ಸಹೋದರರ ಅದೃಷ್ಟ ಮತ್ತು ಆಯಸ್ಸು ಹೆಚ್ಚಾಗುತ್ತದೆ. ಈ ವಿಶೇಷವಾದಂತಹ ನಾಗರ ಪಂಚಮಿಯ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂತಹದೇ ದೈವ ಮಾಹಿತಿಗಳಿಗೆ ನಮ್ಮನ್ನು ಫಾಲೋ ಮಾಡಿ. ಜೈ ಸರ್ಪನಾಗ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.